ಈಗ ಮಾಜಿ ಮುಖ್ಯಮಂತ್ರಿಗಳು ನನ್ನ ಆತ್ಮೀಯರು ಮತ್ತು ನನ್ನ ಹಿರಿಯರಾಗಿರ್ತಕ್ಕಂಥ ಜೆ.ಎಚ್. ಪಟೇಲ್ ರವರ ಕಾರಿಗನೂರಲ್ಲಿರ್ತಕ್ಕಂಥ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕಟ್ಟಡ ಸನ್ಮಾನ್ಯ ಜೆ.ಎಚ್. ಪಟೇಲ್ ಸಾಹೇಬರು ಆ ಸ್ಕೂಲ್ನಲ್ಲಿ ಕಾರಿಗನೂರಲ್ಲಿ ಬಾಲ್ಯ ಜೀವನದಲ್ಲಿ ಓದಿದ್ರು. ಅದು ಇವತ್ತು ಜೆ.ಎಚ್. ಪಟೇಲ್ರು ನಮ್ಮ ಮಧ್ಯದಲ್ಲಿ ಅಂತೂ ಇಲ್ಲ. ಅವರಿಲ್ಲ ಅಂತ ಇರ್ಲಿಕ್ಕೆ ಬಿಡೋದಕ್ಕೆ ಈ ಶಾಲೆಯ ಕನ್ನಡ ಶಾಲೆ, ಸರ್ಕಾರಿ ಕನ್ನಡ ಶಾಲೆ ಅತ್ಯಂತ ಕೆಟ್ಟ ಪರಿಸ್ಥಿತಿಯಲ್ಲಿ ಅದ. ಸುಮಾರು ಅಂದಾಜು 17 ರೂಮ್ಗಳು ಇರ್ತಕ್ಕಂಥ ಅದು ಒಂದು ಕನ್ನಡದ ಶಾಲೆ. ಆ 17 ರೂಮಲ್ಲಿ 2 ರೂಮ್ ಮಾತ್ರ ಮಕ್ಕಳು ಕೂಡುವಂಗ ವ್ಯವಸ್ಥೆ ಅದ ಅಲ್ಲಿ. ಇನ್ನು 15 ರೂಮು ಸಂಪೂರ್ಣ ನಾಶ ಆಗಿ ಹೋಗ್ಯಾವ. ಈಗ ಬೀಳ್ತದೋ ಆಗ ಬೀಳ್ತದೋ ಅನ್ನೋ ಪರಿಸ್ಥಿತಿನಲ್ಲದ. ಆದ್ರೆ ಇಲ್ಲಿವರೆಗೂ ಕೂಡ ಸರ್ಕಾರ ಅದ್ರ ಬಗ್ಗೆ ಬಹಳ ಚಿಂತನೆಯನ್ನು ಮಾಡಿಲ್ಲ. ನಾನು ಇವತ್ತು ಬೆಳಿಗ್ಗೆ ನಾ ಪತ್ರಿಕೆ ನೋಡಿದೆ, ಯಾವುದೋ ಒಂದು ಪೇಪರು ನಿನ್ನೆ ಬೆಳಿಗ್ಗಿದ್ದದು ನೋಡಿದಾಗ ಅದು ನನಗೆ ಬಹಳ ಆಶ್ಚರ್ಯ ಅನ್ನಿಸ್ತು. ಅಲ್ಲ, ಒಬ್ಬ ಅಂತ ಕಾರಿಗನೂರಂತ ಊರೊಳಗ 15 ರೂಮ್ಗಳು ಬೀಳು ಪರಿಸ್ಥಿತಿಗದವ, 2 ಸರಿ ಅದಾವ ಅಂತ ಹೇಳಿದ್ರೆ ಇದು ನಾಚಿಕೆಗೇಡಿ ಕೆಲಸ. ಇದು ಯಾರ್ಯಾರು ನೋಡ್ಬೇಕಿತ್ತು, ಸರ್ಕಾರದ ಜವಾಬ್ದಾರಿ ಅದು ನಮ್ಮ ಯಾರ ಜವಾಬ್ದಾರಿ ಅಲ್ಲ. ಆದ್ರೆ ಇವತ್ತು ಕೂಡ ಸರ್ಕಾರ ಅದನ್ನ ಏನೂ ಮಾಡಿಲ್ಲ. ಅದನ್ನ ನಾನು ಬಹಳ ಸೀರಿಯಸ್ ಆಗಿ ಯೋಚನೆ ಮಾಡಿ ಜೆ.ಎಚ್. ಪಟೇಲ್ರು ನನ್ನ ಗುರುಗಳು, ನನ್ನ ಆತ್ಮೀಯರು, ನನ್ನ ಹಿರಿಯರು. ಬರೀ ಅವ್ರಿಗೆ ಅಷ್ಟೇ ಅಲ್ಲ, ಬಹಳ ಜನ ಹೇಳ್ತಾರ 35 ವರ್ಷ 40 ವರ್ಷ ಆದ್ರೂ ಇವತ್ತಿಗೂ ಕೂಡ ನಾ ರಾಮಕೃಷ್ಣ ಹೆಗ್ಡೆ ಮತ್ತು ಪಟೇಲ್ರು ಮರ್ತಿಲ್ಲ. ಸುಂದರವಾಗಿ ನನ್ನ ತೋಟದಲ್ಲಿ ನನ್ನ 2 ಮಕ್ಕಳಿಗೆ ಸುಂದರವಾದಂಥ ಮನೆಯನ್ನು ಕಟ್ಟಿ ಆ ಮನೆಯ ಹೆಸರನ್ನ ಸನ್ಮಾನ್ಯ ರಾಮಕೃಷ್ಣ ಹೆಗ್ಡೆ ಜೆ.ಎಚ್. ಪಟೇಲ್ರ ನಿವಾಸ ಅಂತೇಳಿ ಹೆಸರಿಡ್ತಕ್ಕಂಥ ಪ್ರಯಾಸ ಇವತ್ತಿನ ದಿನಮಾನದಲ್ಲಿ 40 ವರ್ಷಗಳ ನಂತರ ಅದನ್ನ ನಾ ಮಾಡಿದ್ದೀನಿ. ಆದ್ರೆ ಇವತ್ತು ನನಗೆ ಕೆಟ್ಟ ಅನ್ನಿಸ್ತಾ, ಸ್ಕೂಲದು ವ್ಯವಸ್ಥೆ ಈ ರೀತಿ ಅದ ಅಂತೇಳಿ ಓದಿ ತುಂಬಾ ನನಗೆ ನೋವು ಆಗ್ಯದ, ಕೆಟ್ಟು ಆಗ್ಯದ. ಅದಕ್ಕೆ ಇದರ ಸಂಪೂರ್ಣ ಜವಾಬ್ದಾರಿ ಎಷ್ಟು ಸಾಧ್ಯದನೋ ಮಾಡಿಸ್ಲಿಕ್ಕೆ ಅದನ್ನ ಜವಾಬ್ದಾರಿ ನಾನೇ ತಗೋಬೇಕು ಅಂತೇಳಿ ನಾ ತೀರ್ಮಾನ ಮಾಡಿದ್ದೀನಿ. ಆ ಜವಾಬ್ದಾರಿಯನ್ನು ಯಾವುದೋ ಹೆಂಗೋನೋ ಮಾಡಿ ಒಟ್ಟು ಆ ಶಾಲೆ ಕಟ್ಟಿಸ್ತಕ್ಕಂಥ ಜವಾಬ್ದಾರಿಯನ್ನ ನಾನು ವಹಿಸ್ಕೋಬೇಕು ಅಂತ ಮಾಡೀನಿ ಅಂತ ಹೇಳಿ ಸಂದರ್ಭದಲ್ಲಿ ಇಷ್ಟು ಹೇಳಲಿಕ್ಕೆ ನಾನು ಬಯಸ್ತೀನಿ. ಕಾರಿಗನೂರು ದಾವಣಗೆರೆ, ಶಿವಮೊಗ್ಗ ಡಿಸ್ಟ್ರಿಕ್ಟ್. ದಾವಣಗೆರೆ, ಸಾರಿ, ಈಗ ದಾವಣಗೆರೆ. ಏನ್ ಮಾಡೋದ್ ನೋಡನ್ರಿ, ಹೆಂಗ ಯಾವ ರೀತಿ ಮಾಡ್ಲಕ್ ಸಾಧ್ಯ ಅದ ಮಾಡಿಸ್ತೀವಿ. ನೋಡನ್ರಿ ಅದು ಹೆಂಗ್ ಮಾಡ್ಲಕ್ ಒಟ್ಟು ಯಾವ್ದ್ರಿಂದ ಒಟ್ಟು ಮಾಡಿಸೋ ಜವಾಬ್ದಾರಿ ನಾವು. ನೋಡ್ರಿ ಎಲ್ಲಾರ ಹತ್ರ ಅದ ಕೋಟ್ಯಾನ್ ಗಟ್ಲೆ. ಅಲ್ಲಿ ಶಿವಶಂಕರ್ ಬಗ್ಗೆ ದಾಡೆಗದ ಮೊದ್ಲ ನೋಡ್ರಿ ಇದ್ರಾಗ ಅಲ್ಲ ನೋಡ್ರಿ, ಅಂತಿಂತ ಶ್ರೀಮಂತರು ಅದಾರ. ಅವ್ರು ಮನ್ಯಾಗ ರೊಕ್ಕ ಒಟ್ಟಿಟ್ಟಾರ, ಅವ್ರ ಮನಿ ರೇಡ್ ಮಾಡಿದ್ರ 100 ಕೋಟಿ ಗಟ್ಲೆ ಸಿಗ್ತದ. ಅಂತವ್ರ ಮನಸ್ಸಿನಾಗ ಬರೋದಿಲ್ಲ. ಏನ್ ಮಾಡ್ಲಕ್ ಆಗ್ತದ? ನಾವ್ ಮಾಡ್ತೇವೆ ತೋರಿ ಅದನ್ನ. ಅಲ್ಲಿ ಅವ್ರಿಗೆ ಹೋಗಿ ಹೇಳ್ತೀನಿ, ಅವ್ರಿಗೂ ಹೇಳ್ತೀನಿ, ಅದ್ ಬಿಡೋದಿಲ್ಲ. ನನ್ನ ಊರ ನೋಡಿರಲಿಲ್ಲ. ನನ್ನ ಊರ ನಾನು ಕಲಿತ ಶಾಲೆ ಹೆಂಗ್ ಮಾಡಿದೀನಿ. 1.5 ಕೋಟಿ ರೂಪಾಯಿ ಸರ್ಕಾರದಿಂದ ಖರ್ಚು ಮಾಡಿಸೀನಿ. ಹಳಿ ಶಾಲೆ, ಬಹುಶಃ ರಾಜ್ಯದಲ್ಲಿ ಇದು ಮೊದಲನೇದು ಇರ್ಬೇಕು ನನ್ನ ಶಾಲೆ. ಹಿಂದೆ ಶಿವಮೊಗ್ಗ ಜಿಲ್ಲೆ ಸರ್ ಒಂದು ಬಹಳ ದೊಡ್ಡ ಸಮಾಜವಾದಿ ಚಳವಳಿ ಶಾಂತವೇರಿ ಗೋಪಾಲಗೌಡರು. ಆ ಒಂದು ಚಳವಳಿಯಲ್ಲಿ ಪ್ರೇರಣೆ ಪಡೆದಂತವರು ಜೆ.ಎಚ್. ಪಟೇಲ್. ಜೆ.ಎಚ್. ಪಟೇಲ್ರಿಗೆ ಅಖಂಡ ಶಿವಮೊಗ್ಗ ಜಿಲ್ಲೆಯೊಳಗೆ, ಇವತ್ತು ದಾವಣಗೆರೆ ಜಿಲ್ಲೆ ಚನ್ನಗಿರಿ, ಆ ಕುರಿಗ್ನೂರು ಶಾಲೆ ಯಾವ್ದವ್ರು ಕಲ್ತಾರ ಅದು ಇವತ್ತು ಒಂದ್ ರೀತಿ ರಾಜ್ಯದ ಎಲ್ಲಾ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಕೆಟ್ಟದ್ದು. ಸಾಹೇಬ್ರು ನಿನ್ನೆ ಬೆಳಗ್ಗೆ ಪತ್ರಿಕೆಯಲ್ಲಿ ಓದ್ಯಾರ. ಆಗ್ನಿಂದ ಒಂದು ಸದೀಕ್ಷೆಯನ್ನು ವ್ಯಕ್ತಪಡಿಸಿದ್ರು. ಜೆ.ಎಚ್. ಪಟೇಲ್ರು ನನ್ನ ಹಿರಿಯಣ್ಣ, ಏನಾರ ಮಾಡ್ಬೇಕಲ್ಲ ಅಂತ ಹೇಳಿ ಅವರು ಚರ್ಚೆ ಶುರು ಮಾಡಿ ಅದಕ್ಕೊಂದು ಕಾಯಕಲ್ಪ ಕೊಡಬೇಕು, ಆ ಶಾಲೆಯನ್ನ ಪುನರುಜ್ಜೀವನಗೊಳಿಸ್ಬೇಕು. ಮತ್ತೆ ಈ ರಾಜ್ಯಕ್ಕೆ ಜೆ.ಎಚ್. ಪಟೇಲ್ರಂತವ್ರು ಈ ರೀತಿ ಚಳವಳಿ ಸಾಮಾಜಿಕ ಹಿನ್ನೆಲೆಯವರು ಹುಟ್ಟಿ ಬರಬೇಕು. ಆ ಹಿನ್ನೆಲೆ ಒಳಗ ಸರ್ಕಾರಿ ಶಾಲೆಯಲ್ಲಿ ಓದಿರೋ ಮಕ್ಕಳು ಈ ರಾಜ್ಯವನ್ನೇ ಮುನ್ನಡೆಸುವಂತ ಸಾಮರ್ಥ್ಯವನ್ನ ಹೊಂದವರು ಮಾಡಿದ್ರು. ಆ ಕಾರಣಕ್ಕಾಗಿ ಯಾವ್ದಾಗ್ತದ ಸರ್ಕಾರದಿಂದ, ನೀವ್ ಹೇಳದಂಗೆ ಯಾರೋ ಸಹಾಯ ಸಹಕಾರ
ರಮೇಶ್ ಜಿಗಜಿಣಗಿ ಅವ್ರ ಮನಸ್ಸೊಳಗೆ ಇವತ್ತು ಬಂದಿದ್ದೇನಂದ್ರೆ ಹೆಂಗ ಅವ್ರ ಊರಾಗ ಅವ್ರೊಂದು ಮಾದರಿ ಶಾಲೆಯನ್ನು ಮಾಡ್ಯಾರ. ಜೆ.ಎಚ್. ಪಟೇಲ್ ಅವರದ್ದು ಈ ಶಾಲೆ ಹಿಂಗ್ ಉಳಿದು ಹಿಂಗ್ ಉಳಿಬಾರದು ಅನ್ನೋಂತ ಕಳಕಳಿ. ಆ ಹಿನ್ನೆಲೆ ಒಳಗ ಇದಕ್ಕೊಂದು ಪುನರುಜ್ಜೀವನಗೊಳಿಸುವಂತ ಆ ಶಾಲೆಗೆ ಕಾಯಕಲ್ಪ ಕೊಡುವಂತ ನಿಟ್ಟಿನೊಳಗ ಒಂದು ವಿಶೇಷ ಪ್ರಯತ್ನ ಮಾಡಬೇಕು. ಆ ಮೂಲಕ ಈ ರಾಜ್ಯ ಕಂಡಂತ ಅತ್ಯಂತ ಮುತ್ಸದಿ ಮುಖ್ಯಮಂತ್ರಿ, ಅವ್ರು ಬರೀ ಮುತ್ಸದಿ ಅಲ್ಲ, ತಮ್ಮ ನಂತರ ಹಲವಾರು ಜನರನ್ನ ಬೆಳೆಸಿರುವಂತ ಒಬ್ಬ ರಾಜಕೀಯ ನಾಯಕ. ಅವ್ರು ಓದಿರೋ ಶಾಲೆ ಪುನರುಜ್ಜೀವನಗೊಂಡ್ರ ಒಂದು ರಾಜ್ಯಕ್ಕೆ ಒಂದು ಮೆಸೇಜ್ ಹೋಗ್ತದೆ ಅನ್ನೋಂತ ಕಾರಣಕ್ಕಾಗಿ ಅವರು ಇವತ್ತು ತೀರ್ಮಾನವನ್ನು ತಗೊಂಡು ಇದನ್ನ ಮಾಡೋಣ ಅನ್ನುವಂತ ಸದಿಚ್ಛೆ ವ್ಯಕ್ತಪಡಿಸಿ ನಿಮ್ಮೆಲ್ಲರ ಮುಖಾಂತರ ರಾಜ್ಯಕ್ಕೆ ಇದೊಂದು ಮೆಸೇಜ್ ಹೋಗ್ಲಿ. ನಾನು ಇದು ಹಿಂಗ್ ಬಂದಾಗ ಸುಮ್ ಕೂತ್ಕೊಂಡ್ರೆ ಆಗಲ್ಲ, ನಾವು ಜವಾಬ್ದಾರಿ ತಗೋತೇವಪ್ಪ, ಸರ್ಕಾರ ಮಾಡ್ತದೋ ಬಿಡ್ತದೋ, ಸರ್ಕಾರ ಮಾಡೋದು ಬಹಳ ಸಂತೋಷ. ಸನ್ಮಾನ್ಯ ರಮೇಶ್ ಜಿಗಜಿಣಗಿ ಸಾಹೇಬರು ತಮ್ಮ ಸಂಪರ್ಕ ಅವ್ರಿಗೆ ಇರುವಂತ ಒಂದೆಲ್ಲ ಒಂದು ಪಡೆದುಕೊಂಡು ಅದನ್ನು ಪುನರುಜ್ಜೀವನಗೊಳಿಸುವಂತ ಕೆಲಸ ಮಾಡ್ರೆ ನಾನು ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸೊ ಇವತ್ತು ಜೆ.ಎಚ್. ಪಟೇಲ್ ಇಲ್ಲ ಅಂತ ಹೇಳಿ ಅನ್ನೋ ಕಾರಣಕ್ಕಾಗಿ ಅವ್ರ ಕಲ್ತ ಸಾಲಿ ಇವತ್ತು ಅನಾಥ ಆಗ್ಬಾರ್ದು ಅನ್ನುವಂತ ಕಳಕಳಿ. ಅಲ್ಲಿ 15ರೊಳಗ 13 ಅಷ್ಟೇ ಚಲೋ ಆಗ್ತದೆ, ಎಲ್ಲ ಹಂಚಿನವೆ, ಎಲ್ಲಾ ಸೋರ್ತಾವ. ಒಂದ್ ಹಂಚ್ ಬಿದ್ರ ಗಾಯ ಆಗ್ಯದ ಒಂದು ಹುಡುಗಿಗೆ, ಹಣಿಗಿ ಮತ್ತು ಗದ್ದಕ್ ಗಾಯ ಆಗ್ಯದ ಅನ್ನುವಂಥದ್ದು. ಅಂದ್ರೆ ಅಷ್ಟು ಶಿಥಿಲಾವಸ್ಥೆ ಒಳಗದ ಅನ್ನೋದು ಅವರ ಮನಸ್ಸು ಮಿಡುದು. ಇದನ್ನ ಮಾಡಬೇಕು, ಏನಾದ್ರೂ ಕಾಯಕಲ್ಪ ಕೊಡಬೇಕು ಅನ್ನೋಂಥದ್ದು. ಇವತ್ತು ಜಿಗಜಿಣಗಿ ಸಾಹೇಬರು ಬಿಜಾಪುರ ಕಟ್ಟೆ ಸೀಮಿತ ಅಲ್ಲ, ಇವತ್ತು ಇಡೀ ರಾಜ್ಯದೊಳಗೆ ಎಲ್ಲೇ ಏನೇ ಆದ್ರೂ ಇದೊಂದು ಸ್ಪಂದಿಸುವಂತ ನಮ್ಮ ನಾಯಕರಾಗಿ ಅವರು ಸ್ಪಂದಿಸಿದ್ದಾರೆ. ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನನಗೆ ವಿಶ್ವಾಸ ಅದ ಖಂಡಿತ ಈ ಸಾಲಿ ಇದು ನೋಡಿದ್ರ ಸಾಹೇಬ್ರು ತೋರಿಸ್ತಾರೆ ನಿಮ್ಗೆ, ಆ ಸಾಲಿ ಪರಿಸ್ಥಿತಿ ನೋಡಿದ್ರ ಖಂಡಿತ ಅವ್ರ ಮನ ಮಿಡದಿದ್ರೊಳಗೆ ಏನು ಅತಿಶೋಕ್ತಿ ಇಲ್ಲ ಅನ್ನುವಂತ ಮಾತಿದೆ. ಇದೊಂದು ಕಾಯಕಲ್ಪ ಆಗ್ಲಿ ಅನ್ನುವಂತ ಖಂಡಿತ ನಾವು ಕೂಡ ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಸಾಹೇಬ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಮೂಲಕ ಸರ್ಕಾರಿ ಶಾಲೆಗಳೆಲ್ಲವೂ ಕಾಯಕಲ್ಪ ಆಗ್ಬೇಕು ಅನ್ನುವಂಥದ್ದಕ್ಕೆ ಒಂದು ಮುನ್ನುಡಿ ಬರ್ತಾರೆ. ಅದ್ ಮಾಡೋಣ ಇವತ್ತು ಶುರು ಆಗ್ಯದಲ್ಲ, ಈಗ ನಿಮ್ಮಿಂದನೇ ಶುರು ಆಗ್ಯದ. ಕೂಡ್ಲಿ ತೋರಿ ಅಲ್ಲಿ ತಗೊಳ್ಬಿಟ್ರಿ, ಇಲ್ಲ ನಿಮ್ಗೆ ಟ್ರಾನ್ಸ್ಲೇಷನ್ ಅದೇನು. और नए न्यूज़ों के लिए देखते रहिए अपना चैनल TV22 न्यूज़। लाइक करें, शेयर करें, सब्सक्राइब करें और बेल आइकन बटन दबाना ना भूलें।